ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಮುಖದರ್ಶನವು ಸಾಕಯ್ಯ ನನಗೆ, ನಿನ್ಮುಖದರ್ಶನವು ಸಾಕಯ್ಯ. ಮುಖದರ್ಶನವು ಸಾಕಯ್ಯ ನನಗೆ, ನಿನ್ಮುಖದರ್ಶನವು ಸಾಕಯ್ಯ. ಯಾರೂ ಸೇರದ ತೇಜಸ್ಸಿನಲ್ಲಿ ವಾಸಿಸುವ ನನ್ನೇಸಯ್ಯ. ಯಾರೂ ಸೇರದ ತೇಜಸ್ಸಿನಲ್ಲಿ ವಾಸಿಸುವ ನನ್ನೇಸಯ್ಯ. ನಿನ್ನ ಮುಖದರ್ಶನವು ಸಾಕಯ್ಯ ನನಗೆ, ನಿನ್ಮುಖದರ್ಶನವು ಸಾಕಯ್ಯ. ಏಸಯ್ಯ 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 ಏಸಯ್ಯ. ಅನ್ನಪಾನಗಳ ಮರೆತು ನಿನ್ನೊಂದಿಗೆ ಸನಿಹ ಪರಲೋಕ ಅನುಭವವೇ, ಅದುವೇ ನನ್ನುನ್ನತ ಭಾಗ್ಯವೇ. ಅನ್ನಪಾನಗಳ ಮರೆತು ನಿನ್ನೊಂದಿಗೆ ಸನಿಹ ಪರಲೋಕ ಅನುಭವವೇ, ಅದುವೇ ನನ್ನುನ್ನತ ಭಾಗ್ಯವೇ. ಏಸಯ್ಯ 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 ಏಸಯ್ಯ. ಪರಿಶುದ್ಧತೆ ಹೊಂದಿ ಪರಿಪೂರ್ಣತೆಯೊಡನೆ ಮಹಿಮೆಗೆ ಸೇರುವುದು, ಅದುವೇ ನನ್ನ ಹೃದಯಾಸೆಯೇ. ಪರಿಶುದ್ಧತೆ ಹೊಂದಿ ಪರಿಪೂರ್ಣತೆಯೊಡನೆ ಮಹಿಮೆಗೆ ಸೇರುವುದು, ಅದುವೇ ನನ್ನ ಹೃದಯ ಆಸೆಯೇ. ಏಸಯ್ಯ 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 ಏಸಯ್ಯ. ಕೋಟಿ ಕೋಟಿ ದೇವದೂತರ ಸಮ್ಮುಖದಲ್ಲಿ ಗಾನವ ಮಾಡುವೆನು. ಕೋಟಿ ಕೋಟಿ ದೇವದೂತರ ಸಮ್ಮುಖದಲ್ಲಿ ಗಾನವ ಮಾಡುವೆನು. ಪ್ರಭುವೇ ನಿತ್ಯವೂ ಸ್ತುತಿಸುವೆನು, ಪ್ರಭುವೇ ನಿತ್ಯವೂ ಸ್ತುತಿಸುವೆನು. ಮುಖದರ್ಶನವು ಸಾಕಯ್ಯ ನನಗೆ, ನಿನ್ಮುಖದರ್ಶನವು ಸಾಕಯ್ಯ. ಯಾರೂ ಸೇರದ ತೇಜಸ್ಸಿನಲ್ಲಿ ವಾಸಿಸುವ ನನ್ನೇಸಯ್ಯ. ಯಾರೂ ಸೇರದ ತೇಜಸ್ಸಿನಲ್ಲಿ ವಾಸಿಸುವ ನನ್ನೇಸಯ್ಯ. ನಿನ್ಮುಖದರ್ಶನವು ಸಾಕಯ್ಯ ನನಗೆ, ನಿನ್ಮುಖದರ್ಶನವು ಸಾಕಯ್ಯ ನನಗೆ, ನಿನ್ಮುಖದರ್ಶನವು ಸಾಕಯ್ಯ. ಏಸಯ್ಯ 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 ಏಸಯ್ಯ
ಏಸಯ್ಯ. ಪ್ರಿಯರೇ, ನಾವು ಆತನ ಚಿತ್ತದಲ್ಲಿ ಜೀವಿಸಬೇಕು. ಆತನ ಚಿತ್ತ ಏನೆಂಬುದನ್ನು ಅರಿತುಕೊಳ್ಳುವುದು ಬಹಳ ಮುಖ್ಯ. ಆತನ ಚಿತ್ತವನ್ನು ಅರಿತುಕೊಂಡು ಅದರಂತೆ ನಡುವುದಿದೆಯಲ್ಲ, ಆ ನಡಿಗೆ ಕರ್ತನಿಗೆ ಪ್ರಿಯ. ಈ ಲೋಕದಲ್ಲಿ ಯಾರ್ಯಾರಿಗೋ ಪ್ರಿಯವಾಗಿರುವುದನ್ನು ನಾವು ಮಾಡ್ತೇವೆ. ಜೊತೆಯಲ್ಲಿರೋರಿಗೆ ಪ್ರಿಯವಾಗಿರ್ತದೆ, ಸನಿಹದಲ್ಲಿರುವವರಿಗೆ ಪ್ರಿಯವಾಗಿರುವಂಥ ಕೆಲಸಗಳು, ಕುಟುಂಬದಲ್ಲಿರುವಂಥವರಿಗೆ ಪ್ರಿಯವಾದಂಥ ಕೆಲಸಗಳು, ಅಥವಾ ನಿಮ್ಮ ಆತ್ಮ ಸಂತೋಷಕ್ಕಾಗಿ ಪ್ರಿಯವಾದಂಥ ಕೆಲಸಗಳನ್ನು ತಾವು ಮಾಡಿಕೊಳ್ಳುವುದುಂಟು. ಆದರೆ ದೇವರ ಚಿತ್ತದಲ್ಲಿ ಜೀವಿಸುವಂಥದ್ದು ಅಂದರೆ ಆತನಿಗೆ ಪ್ರಿಯವಾಗಿರುವಂಥ ಕೆಲಸಗಳನ್ನು ಮಾಡಿ ನಡೆಯುವಂಥದ್ದು ಕರ್ತನಿಗೆ ಪ್ರಿಯ ಎಂಬುದನ್ನು ನಾವು ನೆನೆಯಬೇಕಾಗ್ತದೆ. ಪ್ರಿಯರೇ, ರೋಮ 11ನೇ ಅಧ್ಯಾಯ 36 ನಾವು ನೋಡಿಕೊಳ್ಳುವುದಾದರೆ, ಸಮಸ್ತವೂ ಆತನಿಂದಲೇ. ಒಂದು ಟ್ರಾನ್ಸ್ಲೇಷನ್ ಏನು ಹೇಳ್ತದಂದರೆ, ಸಮಸ್ತವೂ ಆತನಿಂದಲೂ ಆತನ ಮುಖಾಂತರವೂ ಆತನಿಗಾಗಿಯೇ ಇರುತ್ತದೆ. ಆತನಿಗೆ ಸದಾಕಾಲವೂ ಮಹಿಮೆಯಾಗಲಿ. ಇದು ಒಂದು ಥರದ ಒಂದು ಟ್ರಾನ್ಸ್ಲೇಷನ್ ಹೇಳ್ತದೆ. ಇನ್ನೊಂದು ಟ್ರಾನ್ಸ್ಲೇಷನ್ ಸರಳ ಮಾಡಿದ್ದಾನೆ. ಏನಂದರೆ, ಈ ಲೋಕದಲ್ಲಿರ್ತಕ್ಕಂಥ ಸಮಸ್ತವೂ ಆತನಿಂದ ಉತ್ಪತ್ತಿಯಾಗಿದೆ, ಆತನಿಂದ ನಿರ್ಮಾಣ ಆಗಿದೆ ಅನ್ನುವಂಥದ್ದನ್ನು ನಾವು ನೆನೆಸಿ ಪ್ರಾರ್ಥಿಸುವಂಥದ್ದು ಬಹಳ ಮುಖ್ಯ. ಪ್ರಿಯರೇ, ದೇವರು ಆತನ ಯೋಜನೆಗಳನ್ನು, ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಯೋಜನೆಗಳನ್ನು ನಾವು ಅರಿಯುವಂಥದ್ದು ಬಹಳ ಮುಖ್ಯ. ಹಾಗೆ ಅರಿತಾಗ ಕರ್ತನು ನಮ್ಮನ್ನು ಆಶೀರ್ವದಿಸ್ತಾನೆ, ಬಲಪಡಿಸ್ತಾನೆ, ಸ್ಥಿರಪಡಿಸ್ತಾನೆ. ಪ್ರಿಯರೇ, ನಾವು ದೇವರ ಚಿತ್ತದಲ್ಲಿ ಜೀವಿಸುವುದು ಬಹಳ ಮುಖ್ಯ. ಆತನ ಚಿತ್ತವೇ ಇಲ್ಲ ಅಂತಂದರೆ ನಾನು ಜೀವಿಸುವುದಾದರೂ ಹೇಗೆ? ಜೀವಿಸಿಬಿಡ್ತವೆ. ಈ ಲೋಕದಲ್ಲಿರ್ತಕ್ಕಂಥ ಸಸ್ತನಿಗಳು ಜೀವಿಸಿಬಿಡ್ತವೆ. ಆದರೆ ನನ್ನನ್ನು, ನಿಮ್ಮನ್ನು ಕರ್ತನು ಆತನ ರಕ್ತದಿಂದ ತೊಳೆದು ಕ್ರಯಕ್ಕೆ ಕೊಂಡುಕೊಂಡಿದ್ದಾನಲ್ಲವೇ, ಅದಕ್ಕಾಗಿ ಆತನ ಚಿತ್ತಕ್ಕಾಗಿ ಜೀವಿಸೋಣ, ಆಶೀರ್ವಾದಗಳನ್ನು ಪಡೆದುಕೊಳ್ಳೋಣ, ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಅಪ್ಪ, ಈ ಮುಂಜಾನೆಯ ಸಮಯದಲ್ಲಿ ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಅರಿತುಕೊಂಡು ದೀಕ್ಷಾಸ್ಥಾನ ತೆಗೆದುಕೊಂಡು ಕಡೆಗೆ ಹಿಂದಿರುಗಿ ಹೊರಟೋಗಿರ್ತಕ್ಕಂಥ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನಪ್ಪ. ಎರಡೆರಡು ದಾರಿಗಳಲ್ಲಿ ಮಕ್ಕಳು ನಡೀತಾ ಇರ್ತಕ್ಕಂಥ ಮಕ್ಕಳಿಗೆ ನಿಮ್ಮ ಪಾದದಲ್ಲಿಟ್ಟು ಪ್ರಾರ್ಥಿಸ್ತೇನಯ್ಯ. ಮಕ್ಕಳು ಹೃದಯದಲ್ಲಿ ಮಾತನಾಡಿಸು. ಮಕ್ಕಳು ಶಾಪಗ್ರಸ್ತರಾಗಬಾರದು ದೇವರೇ, ಮಕ್ಕಳು ಶಾಪಗ್ರಸ್ತರಾಗಬಾರದಪ್ಪ. ಮಕ್ಕಳು ಶಾಪಗ್ರಸ್ತರಾಗದಿರೋದಕ್ಕಾಗಿ ಇವತ್ತು ಬೇಡ್ತೇನಪ್ಪ, ಸಹಾಯ ಮಾಡಪ್ಪ. ಯಾಕಂದರೆ ಆ ಮಕ್ಕಳನ್ನು ಒಂದು ನೂಕದಲ್ಲಿ, ಒಂದು ಭಾರದಲ್ಲಿ, ಒಂದು ಪ್ರಾರ್ಥನೆಯಲ್ಲಿ ನಡೆಸಿರ್ತೀವಿ. ಆ ಮಕ್ಕಳು ಸಣ್ಣ ಸಣ್ಣ ವಿಚಾರಗಳಿಗೆ ಹಿಂದೆ ಸರಿದು ಬಿಡ್ತಾರಪ್ಪ. ಆ ಮಕ್ಕಳಿಗೆ ಶಾಪ ಬರದೇ ಇರುವಲ್ಲಿ ಸ್ವಾಮಿ ನಿಮ್ಮ ರಕ್ತ ಚೆಲ್ಲಲ್ಪಡಲಿ ದೇವರೇ. ಯೇಸುವಿನ ನಾಮದಲ್ಲಿ ಬೇಡಿ ಬಂದು ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತಾ ಇದ್ದೀವಿ ಪರಮ ತಂದೆಯೇ. ಆಮೆನ್, ಆಮೆನ್, ಹಲ್ಲೆಲೂಯಾ.